ಹಲೋ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಎಪಿಸೋಡಲ್ಲಿ ಮುದ್ದು ಸೊಸೆಯಲ್ಲಿ ಇವರೆಲ್ಲ ಡ್ರಾಮಾ ಮಾಡ್ತಾಯಿದ್ದಲ್ಲವ ದೊಡ್ಡಪ್ಪಗೆ ಏನಾದರೂ ಗೊತ್ತಾದರೆ ಇಲ್ಲ ದಿಟ ಅಂತ ಅವ್ರ ಹೆಸರು ಆಸ್ತಿ ಮಾಡಿಬಿಡ್ತಾರವ. ನೀನು ಏನಾದರೂ ಮಾಡು, ಹ್ಞೂ ಮಾಡ್ತೀನಿ ಕಣ್ಲೆ, ಯಾಕಂದರೆ ಆ ಮುದುಕಿ ಏನು ಎದ್ದು ಬಂದು ಹೇಳೋಳ ಇದೆಲ್ಲ ದಿಟ ಸುಳ್ಳು ಅಂತೆಲ್ಲ ಹೇಳಿ ನಡಿ ಅಂತೆಲ್ಲ ಹೇಳಿ ಈಗ ಅಲ್ಲ ಅತ್ತೆ ಸುವಾಸ ಏನೇ ತಪ್ಪು ಮಾಡಿದ್ರು ಮಾಡಲಿ 250 ಎಕರೆ ಬರೆಸ್ತೀನಿ, ಎಷ್ಟೇ ಆದರೂ ಇನ್ನೊಂದ್ಕಿಂತ ಹಿಂಗೆ ಮಾಡಬೇಡ ಅಂತ ಹೇಳು ಅಂತೆಲ್ಲ ಹೇಳಿ ಇರೋ ನಾನು ಸತ್ತ ಮೇಲೆ 50 ತೊಲೆ ಬಂಗಾರನಾಗ 5 ತೊಲೆ ಮೋನ ಕೊಡು, 5 ತೊಲೆ ನಿಮ್ಮ ಮಗಳಿಲ್ಲದೆ ಇರೋ ನಿನ್ನ ಗಂಡ ಕೊಡು, ಇನ್ನೂ ಉಳಿದಿದ್ದು ನೀನೇ ಮಾಡುಗ ಅಂತ ಹೇಳಿದೆಲ್ಲ ಅಂತ ಇಲ್ಲ ನಾನೆಲ್ಲಿ ಹೇಳಿದ್ದೇನೆ ಇದೆಯಲ್ಲ ಅದು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಈಶ್ವರಿ ಮಗಳಿಗೆ ಸನ್ನೆ ಮಾಡಿ ಕರೀತಾಳೆ, ನೀನು ಬಾ ಇಲ್ಲಿ, ನೀನು ಸ್ವಲ್ಪ ಡ್ರಾಮಾ ಅಯ್ಯೋ ಆ ಮೊಮ್ಮ ಹೇಳಿದ್ದೆಲ್ಲ ನಿಮ್ಮ ದೊಡ್ಡಪ್ಪ ಇಷ್ಟು ಸಣ್ಣ ವಯಸ್ಸಿಗೆ ನಿಮ್ಮ ಬದುಕು ಹಾಳಾದ ನಿಮ್ಮ ದೊಡ್ಡಪ್ಪ ಹೇಳಿ ನಿನ್ನ ಜೀವನ ಸರಿ ಮಾಡಿಸ್ನಿ ಅಂತೆಲ್ಲ ಹೇಳಿದ್ದಿ. ಈ ಕಡೆ ಸಾವಿತ್ರಿ ಮಗಳು ಬಂದು ಅಯ್ಯೋ ಅಮ್ಮಮ್ಮ ನೀನು ನಿನ್ನ ಮದುವೆ ಮಾಡಿ ನೋಡಿ ಹೋಗ್ತೀನಿ ಅಂತ ಇವಾಗ ಹೋಗ್ಬಿಟ್ಟಲ್ಲ ಅಂದರೆ ಈ ಕಡೆ ಕ್ವಾಟ್ಲೆಗೆ ಡೌಟ್ ಬರುತ್ತೆ ಈ ಅಮ್ಮಮ್ಮ ಇಷ್ಟೆಲ್ಲ ಹೇಳಿ ಏನೇನು ಅಂತ ಕ್ವಾಟ್ಲೆ ಕೇಳಿದಾಗ ಇಲ್ಲ ಕಂಡ್ಲು ಇಷ್ಟೆಲ್ಲ ಆಸ್ತಿ ಕೊಡೋಕೆ ನಾನು ಸಂಪಾದಿಸಿಟ್ಟಿನ ಆಸ್ತಿ ಎಲ್ಲ ನನ್ನ ಮಗ ಕಷ್ಟಪಟ್ಟು ದುಡ್ದಾನ ಅವ್ನು ಸಂಪಾದಿಸಿಟ್ಟು ಆಸ್ತಿ ಕಂಡ್ಲ ನಾನು ಎದಕ್ಕಲ್ಲ ಹಿಂಗೆ ಹಂಚಲಿ ಅಂತೆಲ್ಲ ಅಮ್ಮಮ್ಮ ಬೈದಾಗ ನಾನು ಕರೀಲಾರ್ದೇ ಕ್ವಾಟ್ಲೆ ಕೇಳಿತಾನೆ. ಆಗಳಿದ್ದೆ ಚಂಪಾಗೇನೋ ಸ್ವಲ್ಪ ಡೌಟ್ ಬರುತ್ತೆ, ಈ ಕ್ವಾಟ್ಲೆನ ಟವಲ್ ತೊಗೊಂಡು ಏನು ಮಾಡ್ತಾನೆ ಆಗಲೆಲ್ಲ ಅಮ್ಮಮ್ಮನ ಹತ್ರ ಅಂತೆಲ್ಲ ಹೇಳಿದೆ. ಆವಾಗ ಅಮ್ಮಮ್ಮ ಮತ್ತೆ ಕರಿತಾ ಕ್ವಾಟ್ಲೆ ಅಂದರೆ ಏನಮ್ಮಮ್ಮ ನನಗೆ ಹಿಂಸೆ ಆಗ್ತಾಯಿದೆ, ಎಬ್ಬಸ್ಲ ಇವ್ರನ್ನೆಲ್ಲನೂ ಇವರೆಲ್ಲ ಸಾಯಿಸಿಬಿಡ್ತಾರಲ್ಲ ನನ್ನ ಕಾಲು ಎಳೆದು ಅಂತೆಲ್ಲ ಹೇಳ್ದ. ಸರಿ ಅಂತೇಳಿ ನಡೀರಿ ಆ ಕಡೆ ಕೂಡ ನಡೀರಿ ಅಂತೆಲ್ಲ ಹೇಳಿ ಎಬ್ಬಿಸಿ ಅವರೆಲ್ಲ ಕಳಿಸ್ಬಿಡ್ತಾನೆ. ಎಬ್ಬಿಸಿ ಅವರೆಲ್ಲ ಕಳಿಸ್ಬೇಕಾದ್ರೆ ಈ ಕಡೆಯಿಂದ ಇವ್ರು ಬರ್ತಾರೆ, ಒಂದು ಆಟೋ ಬರುತ್ತೆ. ಆಟೋ ಬಂದಮೇಲೆ ಅದರೊಳಗೆ ಚಲವಣ್ಣ ನಿಂತು ಚಲವಣ್ಣನ ಮಗಳು ಬಂದಿರ್ತಾರೆ. ನೋಡು ಇವನೇ ಚಲ್ವ ಗೌಡ್ರ ಹೆಸರು ಹೇಳ್ಕೊಂಡು ಎಲ್ಲರಿಗೆ ಲಂಚ ತೊಗೊಂಡು ಮೋಸ ಮಾಡಿರೋದು ಇವನೇ, ಇವತ್ತೇ ರಿಲೀಸ್ ಆಗೋಣ ಜೈಲಿದ ಅಂತೆಲ್ಲ ಹೇಳಿದ. ಅದೇ ನಮಗೆ ಚಲವಣ್ಣ ಸುಮ್ಮನೆ ಕೇಳಿಸ್ಕೊಂಡು ಏನು ಮಾತಾಡೋ ಹಂಗೆ ಬರ್ತಾರೆ. ಚಲವಣ್ಣ ಒಳಗೆ ಬಂದ್ಕೊಳ್ಳಿ ಎಲ್ಲರಿಗೂ ಜಗಳ ಆಗುತ್ತೆ. ಅದಕ್ಕೂ ಮುಂಚೆ ಅಮ್ಮಮ್ಮ ನನಗೆ ಬಾಯಿ ಆಡ್ತಿರ್ಕಂಡು ಜ್ಯೂಸ್ ಬೇಕಂದ್ರೆ ಇದೇ ನಂಗೆ ಅಮ್ಮಮ್ಮ ಅಂತೆಲ್ಲ ಹೇಳಿ ತೊಗೊಂಬರ್ತೀನಿ ತಡಿ ಜ್ಯೂಸ್ ಅಂತ ಚಂಪಕ್ಕೆ ಡೌಟ್ ಬಂದಿರ್ತಾವೆ ಟವಲ್ ತೊಗೊಂಡು ಏನು ಮಾಡ್ತಾ ಇರ್ತಾನೆ ಆಗಲೆಲ್ಲ ಅದೇ ಗಾಳಿ ಬೀಸ್ತಿದ್ದಾಗ ಇದನ್ನ ಅನ್ಕೊಂಡು ಸುಮ್ಮನೆ ಆಗ್ಬಿಡಲ್ಲ ಚಂಪ. ಈ ಕಡೆ ಇವ್ರಿಗೆ ಚಲವಣ್ಣ ಬಂದ್ಕೊಳ್ಳೆ ಜಗಳ ಶುರು ಆಗಿಬಿಡ್ತೈತೆ. ಅಲ್ಲೇ ನಿಂತ್ಕೊಂಡು ನೀನು ಅಟಿ ಒಳಗೆ ಹೆಂಗೆ ಬಂದೀನಿ ನಾನು ಹಂಗೆಲ್ಲ ಇವ್ರು ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಅಮ್ಮಮ್ಮಗೆ ಜ್ಯೂಸ್ ಕುಡಿಸ್ಬೇಕಲ್ಲ, ಜ್ಯೂಸ್ ತಂದಿರ್ತಾನೆ. ಜ್ಯೂಸ್ ತೊಗೊಂಬಂದು ಜ್ಯೂಸ್ ಬಾಟಲ್ ಇಟ್ಟು ಅದಕ್ಕೆ ಒಂದು ಸಣ್ಣದು ಪೈಪ್ ಕೊಟ್ಟು ಅದು ಅಮ್ಮಮ್ಮ ಜ್ಯೂಸ್ ಕುಡಿತಾ ಇರ್ತಾರೆ. ಅಮ್ಮಮ್ಮ ಜ್ಯೂಸ್ ಕುಡಿದು ಇಲ್ಲೆಲ್ಲ ಫೈಟಿಂಗ್ ಶುರು ಆಗಿರ್ತದೆ. ಅಂದರೆ ಎಲ್ಲರೂ ಜಗಳದಲ್ಲಿ ಸುತ್ತೋರ್ದಿರ್ತಾರೆ. ಅಮ್ಮಮ್ಮನ ಬೆನ್ ಮಾಡಿ ಎಲ್ಲ ಹಿಂಗೆ ರೌಂಡ್ ನಿಂತಿರ್ತಾರೆ. ಚೆನ್ನಾಗಿದೆ ಅಲ್ಲಿ ಅಮ್ಮಮ್ಮ ಜ್ಯೂಸ್ ಕುಡಿತಾ ಇರೋದು. ಹೇಳ್ತಾರೆ ಎದಕ್ಲ ಬಂದು ನೀನು ಇಲ್ಲಿ ಅಂತ ಭದ್ರ ಹೇಳ್ತಾನೆ. ಸುಮ್ಮನೆ ಆವಾಗ ಶಿವರಾಮೇಗೌಡ ತಮ್ಮ ಗೋವಿಂದ ಇದ್ದು ಸುಮ್ಮನೆ ಇಲ್ಲ ಭದ್ರ, ಈ ಟೈಮಲ್ಲಿ ಹಿಂಗೆ ಮಾಡಬಾರ್ದು, ಮೊದಲೇ ಈ ಥರ ಮನೆಗೆ ಬಂದಾಗ ಯಾರಿಗೂ ಹಿಂಗೆ ಶತ್ರುಗಳೇ ಬಂದರೂ ಹಂಗೆ ಮಾಡಬಾರ್ದು, ಸುಮ್ಮನೆ ಚಿಕ್ಕಪ್ಪ ನೀನು ಅಂತೆಲ್ಲ ಹೇಳ್ತಾನೆ. ಜಗಳ ಮತ್ತು ಸಾವಿತ್ರಿನೂ ಜಗಳ ಆಡ್ತಾರೆ. ಸಾವಿತ್ರಿ ಸುಮ್ಮನೆ ಇರೋ ಬಾಯಿ ಮುಚ್ಚು ಅಂತೆಲ್ಲ ಮೌನ ಹೇಳಿದ್ರು. ಏನಾದ್ರಿ ಅವ್ರು ಮಾಡಿರೋ ತಪ್ಪು ಕಾಣಿಸಲ್ಲ, ಈಗ ನಾವು ಹೇಳ್ತಾ ಇರೋದು ತಪ್ಪು ಅನ್ನಿಸ್ತೆ ನಿನಗೆ ಅಂತೆಲ್ಲ ಹೇಳ್ತಾರೆ. ಅಮ್ಮಮ್ಮ ಜ್ಯೂಸ್ ಕುಡಿಯೋ ಸೀನ್ ಮಾತ್ರ ಸೂಪರ್ ಇರುತ್ತೆ. ಜಗಳ ನಡೀತಾ ಇದ್ದ ಅಮ್ಮಮ್ಮ ಜ್ಯೂಸ್ ಕುಡಿದ್ಬಿಡ್ತಾ ಹೆಂಗೋ ಜ್ಯೂಸ್ ಕುಡಿಬೇಕಂತ ಬಾಯಿ ಆರ್ತೈತೆ ಗಂಟ್ಲು ಒಣಗ್ತಾ ಇದೆ ಅಂತೆಲ್ಲ ಹೇಳಿದಾಗ ಜ್ಯೂಸ್ ಕೊಟ್ಟಿರ್ತಾರೆ ಅಮ್ಮಮ್ಮ. ನೆಕ್ಸ್ಟ್ ಈ ಕಡೆಯಿಂದ ನಾನು ತಪ್ಪು ಮಾಡಿನ ಅವ್ರು ತಪ್ಪು ಮಾಡಿದ ಅಂತೆಲ್ಲ ಹೇಳ್ಬೇಕಾದ್ರೆ ಚಲವಣ್ಣ ತುಂಬ ಬೇಜಾರಾಗ್ತಾನೆ. ಒಂದೇ ಒಂದ್ಕಿತ ಅಮ್ಮಮ್ಮನ ಮುಖ ನೋಡಿ ಹೋಗ್ಬಿಡ್ತೀನಿ, ನಮಗೆ ತಾಯಿ ಸ್ಥಾನದಲ್ಲಿ ಕೊಟ್ಟಿರೋ ಅಮ್ಮಮ್ಮ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಯಾರೇ ಅಮ್ಮಮ್ಮಂದು ಜ್ಯೂಸ್ ಕುಡಿಯೋದೆಲ್ಲ ಆದಮೇಲೆ ಅಮ್ಮಮ್ಮ ಬೈದು ಕಳಿಸ್ತಾಳೆ. ಇಲ್ಲಿ ಈ ಕಡೆ ಈ ವಿದ್ಯಾನು ಹೇಳ್ತಾ ಎದಕ್ಕೆ ಮಾತಾಡಬಾರ್ದು ಅಂತೆಲ್ಲ ಎದಕ್ಕೆ ಬರಬಾರ್ದು ಅಂತೆಲ್ಲ ಹೇಳಿದೆ. ಇನ್ನೂ ಕೋರ್ಟಲ್ಲಿ ಕೇಸ್ ನಾನು ಇನ್ನೂ ಈ ಅಟ್ಟಿ ಸೊಸೆ ಅಂತ ಕರೆಕ್ಟು ಪಾಯಿಂಟ್ ಹೊಡೆದ್ಲಪ್ಪ ನನ್ನ ಮೊಮ್ಮಗ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಈ ಕಡೆಯಿಂದ ಭದ್ರನು ವಿದ್ಯಾ ಇಬ್ಬರ ಮಧ್ಯದಲ್ಲಿ ಜಗಳ ಆಗುತ್ತೆ. ಇನ್ನು ಕೋರ್ಟಲ್ಲಿ ಕೇಸ್ ಇನ್ನೂ ನಾನು ಈ ಅಟ್ಟಿ ಸೊಸೆ ಇವರು ಇನ್ನೂ ಈ ಬೀಗ್ರೆ ಅಂತೇಳಿ ನಮ್ಮಪ್ಪ ತೆಪ್ಪು ಮಾಡೋಣ ಹಿಂಗೆ ಏನೇನೋ ಹೇಳಿ ಈಗ ನೀನೇ ಜಗಳ ಆಡ್ತೀಯಾ ಅಂತೆಲ್ಲ ಹೇಳ್ದೆ. ಇಲ್ಲ ನಮ್ಮಪ್ಪ ಏನಾನ ಬೀಗಿಸ್ತಾನ ನಡ್ಸಕ್ಕೆ ಬಂದಿದ್ದು ಕ್ಷಮೆ ಕೇಳಿ ಅಂತಂದರೆ ನಾನೇ ಮೊದಲು ಕಳಿಸ್ಬಿಡ್ತೀನಿ, ನಮ್ಮಪ್ಪ ಬಂದಿರೋದು ಅಮ್ಮಮ್ಮನ ನೋಡೋಕ್ಕೆ ಅಂತೆಲ್ಲ ವಿದ್ಯೆ ಹೇಳಿದಾಗ ಅವ್ರ ಚಿಕ್ಕಪ್ಪನೂ ಬೈತಾರೆ ಸುಮ್ಮನೆ ಇರು ಅಂತೆಲ್ಲ. ಈಶ್ವರಿನೂ ಬೈತಾರೆ, ಹಂಗೆ ತೆಪ್ಪು ಮಾಡಿದವರೆಲ್ಲ ಈ ಮನೆಗೆ ಬರಬಾರ್ದು ಅನ್ನೋದಾದರೆ ನಾನೇ ಪಟ್ಟಿ ಮಾಡ್ತೀನಿ, ಯಾರು ಈ ಮನೆಯಿಂದ ಆಚೆ ಹೋಗಬೇಕು ಅಂತೆಲ್ಲ ನಾನೇ ಪಟ್ಟಿ ಮಾಡ್ತೀನಿ ಕಳಿಸ್ತೀನಿ ಅಂತೆಲ್ಲ ವಿದ್ಯೆ ಹೇಳಿದಾಗ ಈಶ್ವರಿ ಸುಮ್ಮನೆ ಆಗ್ಬಿಡ್ತಾನೆ. ಸಾವಿತ್ರಿನೂ ಸುಮ್ಮನೆ ಆಗ್ಬಿಡ್ತಾರೆ ಈಗ ಹೇಳಿರೋ ಮಾತು ಕೇಳಿ. ಆವಾಗ ಅಮ್ಮಮ್ಮ ಕ್ವಾಟ್ಲೆ ಕಳಿಸಿ ನೋಡ್ಲು ಜಗಳ ಆಡ್ತಾ ಇದ್ದಾರೆ, ನಡ್ಲು ಬಿಡಿಸಿ ನಡ್ಲಿ ಅಂತ. ಅಮ್ಮ ಏನು ಮಾಡಲಿ ಅಂದರೆ ಹೋಗ್ಲು
ಸಾವಿನ ಮನೆಗೆ ಹಿಂಗೆಲ್ಲ ಮಾಡ್ತಾರೇನಂತ ಹೇಳು ಶಿವರಾಮಿಗೆ ಹೇಳು ಸುಮ್ಮನೆ ನಿಂದ್ರಿಸ್ತಾನೆ. ನೋಡು ಸುಮ್ಮನಿರ ಅಂತಮ್ಮ, ಅದೇ ಸುಮ್ಮನೆ ಇರಲ್ಲ, ಅದೇ ಸುಮ್ಮನೆ ಇರು ಅಂತೆಲ್ಲ ಹೇಳಿ, ನೋಡು ಮಾವ ಸುತ್ತಮುತ್ತ ಎಲ್ಲೋ ಸಮಸ್ಯೆ ಆದಾಗ ನೀವೇ ಬಗೆಹರಿಸಿ, ನಿಮ್ಮ ಮನೇಲಿ ಈ ಥರ ಸಮಸ್ಯೆ ಬಂದಾಗ ನೀವೇ ಹೇಳಿ, ಸುಮ್ಮನಿರು ಭದ್ರ, ಈ ಟೈಮಲ್ಲಿ ಅವ್ರನ್ನ ಯಾರೂ ತಡಿಬಾರ್ದು, ಇದೆಲ್ಲ ಅವ್ರು ಬಂದಿದ್ದೆಲ್ಲ ಒಳ್ಳೇದೇ ಅಂತೆಲ್ಲ, ಈ ಟೈಮಲ್ಲಿ ತಡಿಬಾರ್ದು ಅವ್ರನ್ನ, ಬರಲಿ ಅಂತೆಲ್ಲ ಹೇಳ್ತಾನೆ. ಯಾರೇ ಬಂದರೂ ಕೂಡ ಎಂಥ ಶತ್ರುಗಳೇ ಬಂದರೆ ತಡಿಬಾರ್ದು ಅಂತೆಲ್ಲ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಆವಾಗ ಇವ್ರು ಯಾರಿಗೂ ಇಷ್ಟ ಇರೋಂಗಿಲ್ಲಲ್ಲ, ಆದರೂ ಕೂಡ ಏನೋ ಶಿವರಾಮನ ಮನೇಲಿ ದೊಡ್ಡವ್ರು ಹೇಳಿದಾರೆ ಅಂತಂದೇಳಿ ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆದಾಗ ಆವಾಗ ಇದು ಮಾಡ್ತಾ ಇರ್ತಾರೆ, ಹೋಗ್ಲಿ ಬಿಡು ಅಂತೇಳಿ ಹೂನಾರ ಹಾಕಿ ಹೋಗ್ಬಿಡ್ಬೇಕಷ್ಟೇ ಅಂತ ಹೂನಾರ ಹಾಕ್ತಾನೆ. ಆ ಹೂನಾರ ಹಾಕಿ ಅಲ್ಲಿ ಕುಂದಿರ್ತಾನೆ, ಹೋಗ್ಬಿಡ್ತಾನೆ. ಈ ಕಡೆ ಬಂದು ನಿಂತಿರ್ತಾರೆ. ಅವರು ಕಾಲು ಮುಗಿತಾರೆ, ಇವರು ಕಾಲು ಮುಗಿತಾರೆ. ಆವಾಗ ಗೌರಿ ತಾಯಿ ಇರ್ತಾಳಲ್ಲ, ಅವ್ರೂ ಕಾಲು ಮುಗಿತಾರೆ. ಕಾಲು ಮುಗಿದು ಮೋನ ಬಗ್ಲ ಕುಂತಾರೆ. ನೋಡಿ ರತ್ನಿ ಹೆಂಗಾಯ್ತು ಅಂತೆಲ್ಲ ಹೇಳಿದಾಗ, ರಾತ್ರಿ ಚೆನ್ನಾಗೇ ಇದ್ರಿ ರತ್ನಿ ಅಂತೆಲ್ಲ ಹೇಳಿದ. ಇರಲಿ ಬಿಡ, ದೇವರು ಒಳ್ಳೆಯ ಬಿರ್ನೆ ಮೇಲೆ ಕರ್ಕೊಂಡ್ಬಿಡ್ತಾನೆ, ಇರಲಿ ಅಂತೆಲ್ಲ ಹೇಳಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿದೆ. ಇವತ್ತಿನ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಆಲ್ರೆಡಿ ಚಂಪಾಗೆ ಡೌಟ್ ಬಂದಿದೆ, ಇಲ್ಲಿ ಜಗಳ ಆಗಿದೆ, ಮತ್ತು ಅಮ್ಮಮ್ಮ ಜ್ಯೂಸ್ ಕುಡಿದಿರೋದು ಇವ್ರು ಯಾರು ನೋಡಿರೋಂಗಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಅದು ಅಮ್ಮಮ್ಮ ಬರೆದಿರೋದು ಒಂದು ಕೊನೆ ಪತ್ರ ಇರುತ್ತೆ, ಡೆತ್ ನೋಟ್ ಥರ ಬರೀತಾರೆ, ಅದು ಆ ಪತ್ರ ತೊಗೊಂಬಂದು ಓದಬೇಕು ಅಂತ. ಆ ಪತ್ರ ತೊಗೊಂಬಂದು, ನೋಡು ನನ್ನ ಮಗನಾದ ಪ್ರೀತಿಯ ಶಿವರಾಮನಿಗೆ ನಿನ್ನ ಅಮ್ಮನ ಕಡೆಯಿಂದ ಕೊನೆಯ ಪತ್ರ ಆಗಿರುತ್ತೆ ಇದು, ಕಾಲು ಮುಗಿತೀನಿ, ಪಾದ ನಮಸ್ಕಾರ ಮಾಡಿ ಹೇಳ್ತೀನಿ, ನನ್ನ ಮೊಮ್ಮಗ ನನ್ನ ಆಸೆ ಈಡೇರಿಸೇ ಇಲ್ಲ, ಕೊನೆವರೆಗೂ ನೀನಾದರೂ ನನ್ನ ಆಸೆ ಈಡೇರಿಸು, ವಿದ್ಯಾನ ಕ್ಷಮಿಸಿ ಮನೆ ಸೊಸೆ ಅಂತ ಒಪ್ಪತ್ಕೋಬೇಕು ಅಂತೆಲ್ಲ ಅಮ್ಮಮ್ಮ ಹೇಳಿರ್ತಾಳಲ್ಲ. ಆ ಪತ್ರನ ಗೋವಿಂದ ಓದ್ತಾ ಇರ್ತಾನೆ. ನಾಳೆ ಎಪಿಸೋಡಲ್ಲಿ ಇವರು ಶಿವರಾಮ ಅಂತ ಏನಿರ್ತಾರೆ ಅವರು ವಿದ್ಯಾ ಮತ್ತು ಭದ್ರನ ಇಬ್ಬರನ್ನ ಮುಂದೆ ನಿಂದ್ರಿಸಿ, ಅವನ ಮುಂದೆ ಕೂಡ ನಿಂದ್ರಿಸಿ ಆಣೆ ಪ್ರಮಾಣ ಮಾಡಿಸ್ತಾನೆ. ನಾಳೆ ಎಪಿಸೋಡಲ್ಲಿ ಅಮ್ಮಮ್ಮ ಎದ್ದೇಳ್ತಾಳ ಏನು ನೋಡಬೇಕು. ನಾಳೆ ಎಪಿಸೋಡಲ್ಲಿ ಅಮ್ಮಮ್ಮ ಎದ್ದರೆ ಇವಾಗ ಯಾರ್ಯಾರಿಗೆ ಏನೇನು ಪನಿಷ್ಮೆಂಟ್ ಅಂತ ನೋಡಬೇಕು. ಯಾಕಂದರೆ ಇಲ್ಲಿ ಸುಳ್ಳು ಹೇಳಿರ್ತಾರೆ, ಸಾವಿತ್ರಿ ಮತ್ತು ಈಶ್ವರಿ ಮಗಳು ಸಾವಿತ್ರಿ. ಅಮ್ಮಮ್ಮ ಬೈದಿರ್ತಾರೆ, ನೂಲಿನಂತೆ ಬಟ್ಟೆ ತಾಯಿಯಂತೆ ಮಕ್ಕಳು ಅಲ್ಲ ಕಂಡ್ಲೆ, ಅಟ್ಟಿಗೆ ಬೆಂಕಿ ಬಿದ್ದಾಗ ಏನೋ ಕಾಯಿಸ್ಕೊಳ್ಳಲ್ಲ ನೀನು ಅಂತ ಅಮ್ಮಮ್ಮ ಎಲ್ಲ ಬೈದಿರ್ತಾಳೆ ಇವತ್ತಿನ ಎಪಿಸೋಡಲ್ಲಿ. ಚೆನ್ನಾಗಿದೆ.